ಯುಗಾದಿ ದಿನದಂದು ಬೇವು ಬೆಲ್ಲವನ್ನ ತಿನ್ನುವಂತಹ ರೂಢಿ ನಮ್ಮಲ್ಲಿ ಮುಂಚಿನಿಂದನೂ ಇದೆ. ಇವತ್ತಿಗೂ ಕೂಡ ಮನೆಯಲ್ಲಿ ಹಿರಿಯರು ಹೇಳ್ತಾರೆ ಅಂತ ನಾವು ಅದನ್ನ ಪಾಲಿಸ್ಕೊಂಡ್ ಬರ್ತಾ ಇದೀವಿ. ಹೊಸ ವರ್ಷ ಸಿಹಿ ಕಹಿ ಎರಡೂ ಬ್ಯಾಲೆನ್ಸ್ ಆಗಿರ್ಬೇಕು ಲೈಫಲ್ಲಿ ಅಂತ ಹೇಳಿ ಬೇವು ಬೆಲ್ಲವನ್ನ ತಿಂತೀವಿ ಅಂತ ನಾವು ಕೇಳಿರ್ತೀವಿ, ಅದನ್ನ ಪಾಲಿಸಿರ್ತೀವಿ ಕೂಡ. ಬಟ್ ನಾವು ನಿಜವಾಗಿಯೂ ಯಾಕೆ ಬೇವು ಬೆಲ್ಲವನ್ನ ಯುಗಾದಿ ದಿನದಂದು ತಿಂತಿದೀವಿ ಅಂತ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಇದರ ಹಿಂದೆ ಸಂಪ್ರದಾಯ ಹಾಗೆ ಅಜ್ಜಿ ಹೇಳಿರುವಂತಹ ಆಚಾರವನ್ನ ಬಿಟ್ಟು ಅಡ್ವಾನ್ಸ್ಡ್ ಸೀಸನಲ್ ಮೆಡಿಸಿನ್ ಇದೆ ಅಂತ ನಿಮ್ಗೆ ಗೊತ್ತಾ? ಇದಕ್ಕೆ ನಮ್ಮ ಮಾಡರ್ನ್ ಸೈನ್ಸ್ ಕೂಡ ಹೂ ಅನ್ನತ್ತೆ. ನಾವು ಇವತ್ತಿಗೂ ಲ್ಯಾಬ್ಗಳಲ್ಲಿ ರಿಸರ್ಚ್ ಗಳ ಮೂಲಕ ಕಂಡುಹಿಡಿತಿರುವಂತಹ ಫ್ಯಾಕ್ಟ್ಸ್ ಗಳನ್ನ 3000 ವರ್ಷಗಳ ಹಿಂದಿನಿಂದ ಆಯುರ್ವೇದಗಳಲ್ಲಿ ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ. ಈ ಬೇವು ಬೆಲ್ಲದ ಕಾಂಬಿನೇಷನ್ ಸಿಹಿ ಕಹಿನ ಬ್ಯಾಲೆನ್ಸ್ ಮಾಡೋದಲ್ಲದೆ ಈ ಎಕ್ಸಾಕ್ಟ್ ಸೀಸನ್ ಅಲ್ಲಿ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನ ಕೂಡ ಒದಗಿಸ್ಕೊಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನೀವು ಪ್ರತಿ ವರ್ಷ ಯುಗಾದಿ ದಿನದಂದು ತಿನ್ನುವಂತಹ ಬೇವು ಬೆಲ್ಲದ ಹಿಂದಿರುವಂತಹ ಸೈನ್ಸ್ ಅನ್ನ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಅರ್ಪಿತಾ ಭಟ್, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯೆ. ಯುಗಾದಿ ಸಮಯದಲ್ಲಿ ಬರುವಂತಹದ್ದು ವಸಂತ ಋತು. ಇದನ್ನ ಸ್ಪ್ರಿಂಗ್ ಸೀಸನ್ ಅಂತಾನು ಕರೀತಾರೆ. ಅಂತಂದ್ರೆ ಚಳಿಗಾಲದ ನಂತರ ಹಾಗೇನೆ ಬೇಸಿಗೆಯ ಮೊದಲು ಬರುವಂತಹ ಸಮಯ. ಇದು ಹೊಸ ಚಿಗುರು ಬರುವಂತದ್ದು ಹಾಗೇನೆ ಹೂವುಗಳಾಗುವಂತಹ ಸಮಯ. ಇದು ಸೀಸನಲ್ ಚೇಂಜ್ ಆಗುವಂತಹ ಟೈಮ್ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗುತ್ತೆ. ಈ ಟೈಮ್ ಅಲ್ಲಿ ನೀವು ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನ ಇಗ್ನೋರ್ ಮಾಡಿದ್ರೆ ನೆಕ್ಸ್ಟ್ 3 months ನೀವು ಅಲರ್ಜಿ, ಸ್ಕಿನ್ ರ್ಯಾಷಸ್, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆ, ಹಾಗೇನೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂತಹ ತೊಂದರೆ, ಅಜೀರ್ಣ, ಡೈಜೆಷನ್ ನಿಧಾನ ಆಗುವಂತಹ ತೊಂದರೆ, ಈ ರೀತಿಯ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರಬಹುದು. ನನ್ಗೆ ಮುಂದಿನ ಕೆಲವು ನಿಮಿಷಗಳನ್ನ ಕೊಡಿ. ನಾನ್ ನಿಮ್ಗೆ ಈ ಬೇವು ಬೆಲ್ಲ ತಿನ್ನೋದ್ರಿಂದ ಈ ಸೀಸನ್ ಅಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನಮ್ಮ ಟ್ರೆಡಿಷನ್ ಜೊತೆ ಸೈನ್ಸ್ ಅನ್ನು ಕೂಡ ತಿಳ್ಕೊಂಡು ಈ ಯುಗಾದಿ ದಿನ ಬೇವು ಬೆಲ್ಲವನ್ನ ತಿನ್ನಿ. ಮೊದಲಿಗೆ ವಸಂತ ಋತುವಿನಲ್ಲಿ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಚಳಿಗಾಲದಲ್ಲಿ ಏನಿದೆ, ನಮ್ಮ ದೇಹ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತಂದ್ರೆ ಶೀತ ಗಾಳಿ, ಒಣ ಗಾಳಿ ಇವುಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹಾಗೇನೆ ದೇಹವನ್ನ ಬೆಚ್ಚಗಿಡೋದಕ್ಕೆ ಜಾಸ್ತಿ ಕಫವನ್ನ ಉತ್ಪಾದನೆ ಮಾಡುತ್ತೆ. ಈ ಕಫ ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿ ಹಾಗೆ ಸ್ಟೋರ್ ಆಗಿರುತ್ತೆ, ಜಾಸ್ತಿನೂ ಪ್ರೊಡ್ಯೂಸ್ ಆಗುತ್ತೆ, ಹಾಗೇನೆ ಸ್ಟೋರ್ ಆಗಿ ಕೂಡ ಇರುತ್ತೆ. ಯಾವಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೋ ಅಂತಂದ್ರೆ ಈ ಯುಗಾದಿಯ ಸಮಯದಲ್ಲಿ, ವಸಂತ ಋತುವಿನ ಸಮಯದಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಆವಾಗ ಏನಾಗುತ್ತೆ ಅಂತಂದ್ರೆ ಈ ಸ್ಟೋರ್ ಆಗಿರುವಂತಹ ಕಫ ನಿಧಾನಕ್ಕೆ ಮೆಲ್ಟ್ ಆಗಿ ಬಾಡಿಯಿಂದ ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದಾಗಿ ಈ ಸೀಸನ್ ನಲ್ಲಿ ನಮ್ಮ ದೇಹದಲ್ಲಿ ಕೆಲವೊಂದು ತೊಂದರೆಗಳು ಕಾಣಿಸ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಕೆಮ್ಮು ಜಾಸ್ತಿ ಆಗೋದು, ನೆಗಡಿ ಆಗುವಂತಹದ್ದು, ಅಸ್ತಮ ಜಾಸ್ತಿ ಆಗುವಂತಹದ್ದು, ಹಾಗೆ ಶ್ವಾಸಕೋಶದ ಇನ್ಫೆಕ್ಷನ್ಗಳು ಜಾಸ್ತಿ ಆಗುವಂತದ್ದು, ಅಲರ್ಜಿ, ಸೀನು, ಹಾಗೇನೆ ಚರ್ಮದ ಸಂಬಂಧಪಟ್ಟ ಅಲರ್ಜಿಗಳು ಜಾಸ್ತಿ ಆಗುವಂತದ್ದು. ಇದರಿಂದ ಜಠರಾಗ್ನಿ ಕೂಡ ಕಡಿಮೆ ಆಗುತ್ತೆ. ಸೊ ನಿಮ್ಮ ಡೈಜೆಷನ್ ಪವರ್ ಕೂಡ ಕಡಿಮೆ ಇರುತ್ತೆ. ಹಾಗೇನೆ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಸಾಮಾನ್ಯವಾಗಿ ನಾವು ಮಾರ್ಚ್, ಏಪ್ರಿಲ್ ಈ ತಿಂಗಳಲ್ಲಿ ಆಸ್ಪತ್ರೆಗಳಲ್ಲಿ ಜ್ವರ, ಕೆಮ್ಮು, ನೆಗಡಿ, ಶೀತ ಈ ರೀತಿಯ ಕೆಲವು ತೊಂದರೆಗಳನ್ನ ಜಾಸ್ತಿಯಾಗಿ ನೋಡಬಹುದು. ಸೊ ಹಾಗಾದ್ರೆ ಇದಕ್ಕೆ ಬೇವು ಬೆಲ್ಲ ಹೇಗೆ ಹೆಲ್ಪ್ ಮಾಡುತ್ತೆ? ಬೇವು ಕಫದೋಷವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಬೇವು ಏನಿದೆ, ಇದು ಕಫದೋಷದಿಂದ ಉಂಟಾಗುವಂತಹ ತೊಂದರೆಗಳನ್ನ ಕಡಿಮೆ ಮಾಡುತ್ತೆ. ಹಾಗೇನೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಆಂಟಿಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ಇದು ನಮ್ಮ ಇಮ್ಯುನಿಟಿಯನ್ನು ಕೂಡ ಬೂಸ್ಟ್ ಮಾಡುತ್ತೆ. ಬೇವಿನಲ್ಲಿರುವಂತಹ ಕಹಿ ಅಂಶ ಏನಿದೆ ಅದು ನಮ್ಮ ದೇಹದಿಂದ ಮಾಯಿಶ್ಚರ್ ಅಂತಂದ್ರೆ ಅಧಿಕ ಶೀತದ ಅಂಶವನ್ನ ಏನಿರುತ್ತೆ ಅದನ್ನ ಹೊರಗೆ ಹಾಕುತ್ತೆ. ಹಾಗೇನೆ ಕಫವನ್ನು ಕೂಡ ಬಾಡಿಯಿಂದ ಹೊರಗೆ ಹಾಕುತ್ತೆ. ಬೇವು ಲಿವರ್ ಮತ್ತೆ ರಕ್ತವನ್ನ ಡಿಟಾಕ್ಸ್ ಮಾಡುತ್ತೆ. ಬೇವಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇದು ರಕ್ತದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಹಾಗೇನೆ ಅದರಿಂದ ಉಂಟಾದಂತಹ ಕಲ್ಮಶಗಳನ್ನ ಕ್ಲೀನ್ ಮಾಡುತ್ತೆ. ರಿಸರ್ಚ್ ಪ್ರಕಾರ ಬೇವು ಲಿವರ್ ಮತ್ತೆ ಕಿಡ್ನಿಯ ಆರೋಗ್ಯವನ್ನು ಕೂಡ ವರ್ಧಿಸುತ್ತೆ. ಚಳಿಗಾಲದಲ್ಲಿ ಹೆವಿ ಮತ್ತೆ ಆಯಿಲಿ ಫುಡ್ ತಿಂದು ದೇಹದಲ್ಲಿ ಸ್ಟೋರ್ ಆದಂತಹ ಕೆಲವೊಂದು ಬೇಡದಿರುವಂತಹ ಅಂಶಗಳನ್ನ ಬೇವೇನಿದೆ ಅದು ದೇಹದಿಂದ ಹೊರಗಡೆ ಹಾಕುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ವರ್ಧಿಸುತ್ತೆ. ಬೇವಿನಲ್ಲಿರುವಂತಹ ನಿಂಬೆಡೆನ್ ಎನ್ನುವಂತಹ ಒಂದು ಕಹಿ ಅಂಶ ಏನಿದೆ ಇದು ತುಂಬಾ ಉಪಯೋಗಗಳನ್ನ ಹೊಂದಿದೆ. ಇದು ಆಂಟಿ ಬ್ಯಾಕ್ಟೀರಿಯಲ್ ಆಗಿದೆ, ಆಂಟಿ ಫಂಗಲ್ ಆಗಿದೆ, ಆಂಟಿಪೈರೆಟಿಕ್, ಹಾಗೇನೆ ಆಂಟಿ ಅಲ್ಸರ್, ಆಂಟಿ ಇನ್ಫ್ಲಮೇಟರಿ, ಇನ್ಫ್ಲಮೇಷನ್ ಅನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೇನೆ ಡಯಾಬಿಟಿಸ್ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೇದು. ಇದು ಆಂಟಿ ಡಯಾಬಿಟಿಕ್ ಕೂಡ ಆಗಿದೆ. ಅದಕ್ಕೆ ಬೇಸಿಗೆಯಲ್ಲಿ ಬೇವಿನ ಸೇವನೆ ಏನಿದೆ ಅದು ತುಂಬಾ ಒಳ್ಳೇದು ಅಂತ ಹೇಳಲಾಗುತ್ತೆ.
ಬೇವು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ನಾನ್ ಮೊದಲೇ ಹೇಳಿದ ಹಾಗೆ ಇದು ಆಂಟಿ ಡಯಾಬಿಟಿಕ್ ಆಗಿದೆ. ಇದು ರಕ್ತನಾಳಗಳ ಅಗಲವನ್ನ ಜಾಸ್ತಿ ಮಾಡಿ ರಕ್ತ ಪರಿಚಲನೆಗೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೇನೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಸೆಲ್ನ ಆಕ್ಟಿವ್ ಮಾಡಿ ರಕ್ತದಲ್ಲಿರುವಂತಹ ಗ್ಲೂಕೋಸ್ ಅಂಶವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸರಿ, ಬೇವು ಒಳ್ಳೇದು, ಓಕೆ, ಬಟ್ ಬೇವಿನ ಜೊತೆ ಬೆಲ್ಲ ಯಾಕೆ ಅಂತ ನೀವು ಕೇಳ್ಬಹುದು. ಬೆಲ್ಲನೂ ಕೂಡ ಆರೋಗ್ಯ ವರ್ಧನೆಗೆ ತುಂಬಾ ಸಹಾಯ ಮಾಡುತ್ತೆ, ಬಟ್ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಮಾತ್ರ. ಬೆಲ್ಲ ಏನಿದೆ ಇದು ಎನರ್ಜಿಯನ್ನ ಬೂಸ್ಟ್ ಮಾಡುತ್ತೆ. ವಸಂತ ಋತುವಿನಲ್ಲಿ ನಮ್ಮ ಡೈಜೆಷನ್ ಪವರ್ ಕಡಿಮೆ ಆಗಿರೋದ್ರಿಂದ ನಿನ್ಗೆ ಬೇಗ ಆಯಾಸ ಆಗುವಂತಹದ್ದು, ಸುಸ್ತಾಗುವಂತಹದ್ದು, ಈ ರೀತಿ ತೊಂದರೆಗಳಾಗ್ಬೋದು. ಬಟ್ ಬೆಲ್ಲ ತಿನ್ನೋದ್ರಿಂದ ನಿಮ್ಮ ಮೆಟಬಾಲಿಸಮ್ಗೆ ಕ್ವಿಕ್ ಸ್ಟಾರ್ಟ್ ಕೊಟ್ಟ ಹಾಗೆ ಆಗುತ್ತೆ. ಸೊ ಇದು ನಿಮ್ಮ ಎನರ್ಜಿಯನ್ನ ಬೂಸ್ಟ್ ಮಾಡುತ್ತೆ. ಬೆಲ್ಲ ಕಹಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ. ಬರೀ ಬೇವನ್ನ ಕೊಟ್ರೆ ಯಾರು ತಿನ್ನೋದಿಲ್ಲ. ಅದರ ಕಹಿ ಅಂಶ ತುಂಬಾ ಇರೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಜೊತೆಗೆ ಬೆಲ್ಲ ಇದ್ರೆ ಅದನ್ನ ಆರಾಮಾಗಿ ತಿನ್ಬಹುದು. ಸೊ ಬೆಲ್ಲ ಏನಿದೆ ಇದು ಬೇವಿನ ಕಹಿಯನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೆಲ್ಲದಲ್ಲಿ ಮಿನರಲ್ಸ್ ಅಂತಂದ್ರೆ ಖನಿಜಾಂಶಗಳು ಜಾಸ್ತಿ ಇರುತ್ತೆ. ಬೆಲ್ಲ ಸಕ್ಕರೆ ಅಂತಲ್ಲ, ಸಕ್ಕರೆಯಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಇರೋದಿಲ್ಲ. ಬಟ್ ಬೆಲ್ಲದಲ್ಲಿ ಐರನ್ ಇರುತ್ತೆ, ಇದು ನಿಮ್ಮ ರಕ್ತದ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಹಾಗೇನೆ ಮ್ಯಾಗ್ನೆಷಿಯಂ ಇರುತ್ತೆ, ಇದು ನಿಮ್ಮ ಮಾಂಸಖಂಡಗಳ ಹಾಗೆ ನರಗಳ ಆರೋಗ್ಯವನ್ನು ಕೂಡ ಜಾಸ್ತಿ ಮಾಡುತ್ತೆ. ಹಾಗೇನೆ ಕ್ಯಾಲ್ಸಿಯಂ ಇರುತ್ತೆ, ಇದು ನಿಮ್ಮ ಮೂಳೆಗಳ ಆರೋಗ್ಯವನ್ನು ಜಾಸ್ತಿ ಮಾಡುತ್ತೆ. ಅಂಡ್ ಪೊಟ್ಯಾಷಿಯಂ ಇರುತ್ತೆ, ಇದು ನಿಮ್ಮ ರಕ್ತದೊತ್ತಡವನ್ನ ಹತೋಟಿಗೆ ತರುತ್ತೆ. ಬೆಲ್ಲ ಸಿಹಿ ಅಂಶವನ್ನ ಮಾತ್ರ ಅಲ್ಲ, ಪೋಷಕಾಂಶಗಳನ್ನು ಕೂಡ ಹೊಂದಿದೆ. ನಮ್ಮ ಪೂರ್ವಜರಿಗೆ ಯಾವುದೇ ರೀತಿಯ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ರಿಸರ್ಚ್ ಇದೇನು ಇಲ್ಲದೆ ಇದ್ರು ಯಾವ ಸೀಸನ್ ಅಲ್ಲಿ ಯಾವ ಆಹಾರವನ್ನ ಹೇಗೆ ತಗೊಂಡ್ರೆ ಅದು ನಮ್ಮ ದೇಹಕ್ಕೆ ಉಪಯುಕ್ತ ಅನ್ನೋದು ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಇಷ್ಟೆಲ್ಲ ಕೇಳಿದ್ಮೇಲೆ ಇದನ್ನ ಹೇಗೆ ಸೇವಿಸ್ಬೇಕು ಅನ್ನುವಂತಹ ಸಂದೇಹ ನಿಮ್ಮಲ್ಲಿ ಇರ್ಬೋದು. ಏನಿಲ್ಲ, ನೀವು ಒಂದು 3 to 5 ಬೇವಿನ ಎಲೆಗಳನ್ನು ತಗೊಳ್ಬೇಕು. ಬೇವಿನ ಎಲೆ ಒಣಗಿಸಿ ಪೌಡರ್ ಮಾಡಿರೋದ್ಕಿಂತ ಬೇವಿನ ಎಲೆಗಳು ಡೈರೆಕ್ಟ್ ಆಗಿ ನಿಮ್ಗೆ ಸಿಕ್ಕಿದ್ರೆ ತುಂಬಾ ಒಳ್ಳೇದು. ಇದರ ಜೊತೆಗೆ ಮ್ಯಾಕ್ಸಿಮಮ್ 1 ಟೀ ಸ್ಪೂನ್ ಅಷ್ಟೇ, ಅದಕ್ಕಿಂತ ಕಡಿಮೆ ತಗೊಂಡ್ರು ಓಕೆ, ತೊಂದರೆ ಇಲ್ಲ. ಇದರ ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಬೆಲ್ಲವನ್ನ ಕುಟ್ಟಿ ಪೌಡರ್ ಮಾಡಿ ಅದನ್ನ ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ಬೇಕು. ಇದರಿಂದ ಇದರ ಉಪಯೋಗಗಳು ನಿಮ್ಗೆ ಜಾಸ್ತಿಯಾಗಿ ಸಿಗುತ್ತೆ. ಅದರ ನಂತರ ಸೇವನೆಯ ನಂತರ ಅಟ್ಲೀಸ್ಟ್ 30 ನಿಮಿಷಗಳ ಗ್ಯಾಪ್ ಕೊಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ನ ಸೇವನೆ ಮಾಡಬೇಕು. ಸೊ ಇದರಿಂದ ನೀವು ಯುಗಾದಿಯ ದಿನದಂದು ನಡೆದುಕೊಂಡು ಬಂದಂತಹ ಟ್ರೆಡಿಷನ್ ಅನ್ನು ಕೂಡ ಪಾಲಿಸಿದಾಗೆ ಆಗುತ್ತೆ. ನಿಮ್ಮ ಆರೋಗ್ಯನೂ ಕೂಡ ಇಂಪ್ರೂವ್ ಮಾಡ್ಕೊಂಡಾಗ ಆಗುತ್ತೆ. ನಮ್ಮ ಸಂಪ್ರದಾಯಗಳ ಬಗ್ಗೆ ಇದೇ ನನಗೆ ಆಶ್ಚರ್ಯ ಆಗುವಂತಹದ್ದು. ಎಷ್ಟೋ ವರ್ಷಗಳ ಹಿಂದಿನಿಂದ ಪ್ರತಿಯೊಂದು ಸೀಸನ್ಗೂ ಸೂಟ್ ಆಗುವ ಹಾಗೆ, ಹಾಗೇನೆ ನಮ್ಮ ದೇಹಕ್ಕೆ ಅದರಿಂದ ಉಪಯೋಗ ಆಗುವ ಹಾಗೆ ನಮ್ಮ ಪದ್ಧತಿಗಳು ನಡೆದುಕೊಂಡು ಬರ್ತಾ ಇದೆ. ಇದು ಮೂಢನಂಬಿಕೆಯೋ ಅಲ್ಲ, ಅಂಧಭಕ್ತಿಯೋ ಅಲ್ಲ, ಇದು ಸೈನ್ಸ್. ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಟ್ರೆಡಿಷನ್ಸ್ ಕರೆಕ್ಟ್ ಆಗೇ ಇದೆ, ನಾವು ಅದನ್ನ ಮರಿತಾ ಇದ್ದೀವಿ ಅಷ್ಟೇ. ಈ ಯುಗಾದಿಯನ್ನ ನಮ್ಮ ಸಂಪ್ರದಾಯಗಳನ್ನ ಅರ್ಥೈಸ್ಕೊಂಡು ಆಚರಿಸೋಣ. ನೀವು ಬರೀ ಬೇವು ಬೆಲ್ಲ ತಿಂತಾ ಇಲ್ಲ, ಲಿವರ್ನ ಆರೋಗ್ಯವನ್ನ ಜಾಸ್ತಿ ಮಾಡ್ಕೊಳ್ತಿದ್ದೀರಾ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಿದ್ದೀರಾ. ಹಾಗೇನೆ ನಿಮ್ಮ ದೇಹವನ್ನ ನೆಕ್ಸ್ಟ್ ಬರ್ತಾ ಇರುವಂತಹ ಬೇಸಿಗೆಗೆ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀರಾ. ನಿಮಗೂ ಹಾಗೆ ನಿಮ್ಮ ಕುಟುಂಬದವರೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲದ ಹಿಂದಿನ ಸೈನ್ಸ್ ಅನ್ನ ನಿಮ್ಮ ಕುಟುಂಬದವರಿಗೂ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಹಂಚ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸಿಹಿ ಕಹಿ ಯಾವುದೇ ಬಂದ್ರೂ ಅದನ್ನ ಸಮವಾಗಿ ಸ್ವೀಕರಿಸುವಂತಹ ಮನಸ್ಸು ನಿಮ್ದಿರ್ಲಿ. ನಮಸ್ಕಾರ.